ಮೂಲಭೂತವಾದದ ಬಗ್ಗೆ ಪ್ರಚಾರ ಭಯೋತ್ಪಾದಕರ ನಂಟು ಶಂಕೆ ವ್ಯಕ್ತ ಆಗ್ತಾ ಇದೆ. ಆಂಧ್ರ ಪ್ರದೇಶದ ವಿಜಯವಾಡ ಪೊಲೀಸರಿಂದ ಕಾರ್ಯಾಚರಣೆ ನಡೆದಿದೆ. ಕರ್ನಾಟಕ, ಆಂಧ್ರ, ಬಿಹಾರ ಸೇರಿ ವಿವಿಧ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆದಿದೆ. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಹಿನ್ನೆಲೆ ಅಬ್ದುಲ್ ಸಲಾಂ 36 ವರ್ಷ ಎಂಬುವರನ್ನ ಬಂಧಿಸಿದ್ದಾರೆ ಆಂಧ್ರ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಇವರು ಗಮನಿಸ್ತಾ ಇದ್ರು. ಪೊಲೀಸರು ಕೂಡ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಇಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇರಬಹುದು ಅನ್ನುವಂಥ ಒಂದು ಹಿನ್ನೆಲೆ ಅರೆಸ್ಟ್ ಮಾಡಿರುವಂಥದ್ದು. ಅಬ್ದುಲ್ ಸಲಾಂ 36 ವರ್ಷ ಬಂಧಿತ ಆರೋಪಿ. ಮೂಲಭೂತವಾದದ ಬಗ್ಗೆ ಪ್ರಚಾರ ಮಾಡಲಾಗ್ತಾ ಇದೆ. ಭಯೋತ್ಪಾದಕರ ನಂಟಿದೆ ಅನ್ನೋ ಶಂಕೆ, ಹಾಗಾಗಿ 12 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಬಳ್ಳಾರಿ ಮೂಲದ ಓರ್ವ ಯುವಕ ಸೇರಿ ವಿವಿಧ ರಾಜ್ಯದಿಂದ 12 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇವರು ಉತ್ತೇಜನವನ್ನ ಕೊಡ್ತಾ ಇದ್ರು ಅನ್ನುವಂಥ ಶಂಕೆ, ಅದರಲ್ಲೂ ಕೂಡ ಕೆಲವೊಂದು ಮೂಲಭೂತವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ರು ಅನ್ನುವಂಥ ಆರೋಪ, ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತಹ ಆಂಧ್ರ ಪೊಲೀಸರು ಕೂಡ ಇದೀಗ ವಿಜಯವಾಡ, ಆಂಧ್ರ ಪ್ರದೇಶದ ವಿಜಯವಾಡ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇಷ್ಟು ಜನರನ್ನ ಇದೀಗ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಕರ್ನಾಟಕ, ಆಂಧ್ರ, ಬಿಹಾರ ಸೇರಿ ವಿವಿಧ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಹಿನ್ನೆಲೆ ಟೋಟಲ್ 12 ಜನರನ್ನ ಈಗ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವಾಗಿ ಪ್ರಚೋದನೆ ಕೊಡೋದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ರು. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಇವರ ಆಕ್ಟಿವಿಟೀಸ್ ಏನಿರುತ್ತಲ್ಲ, ಇದು ಬಹಳ ಗಮನದಲ್ಲಿ ಇಟ್ಕೊಳ್ತಾರೆ ಪೊಲೀಸರು. ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಕಾರ್ಯಾಚರಣೆ ನಡೆಸಿ ಈಗ 12 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಂಧ್ರ ಪೊಲೀಸರಿಂದ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. ಅಬ್ದುಲ್ ಸಲಾಂ 36 ವರ್ಷ ಬಂಧಿತ ಆರೋಪಿ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಈತನನ್ನೇ ಇದೀಗ ಪೊಲೀಸರು ಸದ್ಯಕ್ಕೆ ಬಂಧಿಸಿರುವಂಥದ್ದು. ಆಂಧ್ರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಅದರಲ್ಲೂ ಕೂಡ ಮೂಲಭೂತವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಾ ಇದ್ರು. ಅದಾದ ನಂತರ ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾ ಇದ್ರು. ಮೂಲಭೂತವಾದದ ಬಗ್ಗೆ ಪ್ರಚಾರ ಮಾಡೋದು, ಭಯೋತ್ಪಾದಕರ ಜೊತೆ ನಂಟಿಟ್ಕೊಳ್ಳೋದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ರು. ದೇಶದ್ರೋಹಿ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪೊಲೀಸರಿಗೆ ಯಾವಾಗ ಮಾಹಿತಿ ಸಿಕ್ತೋ ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಟೋಟಲ್ 12 ಮಂದಿ ಅರೆಸ್ಟ್ ಆಗಿದ್ದಾರೆ.